Hello students, ಇವತ್ತಿನ ಕ್ಲಾಸಲ್ಲಿ ಇನ್ನೊಂದು ಪ್ರಾಬ್ಲಮ್ ಮಾಡೋಣ. Here that Sheila and Neela are the partners sharing a profit and loss in the ratio of 3:2. On 1/1/2018, the balance sheet has under that creditors 20,000, general reserve 5,000, capital here that Sheila 40,000 and Neela 30,000, and the bank overdraft is 6,000, and assets fixed assets 45,000, stock 30,200, debtors 26,600 less RBD 1,600, outer column that is 25,000, cash 800. That is 1,01,000. So on the above date, that is Pramila is admitted as a new partner for 20% profit in the firm. The terms are here the 20% ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡೋದು ಈಗ ಅಂತ ಹೇಳ್ತೀನಿ ನಾನು ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಪಾರ್ಟ್ ಅಲ್ಲಿ. ಸೊ ಟರ್ಮ್ಸ್ ಏನು ಅಂತಂದ್ರೆ ದ ಗುಡ್ ವಿಲ್ ಆಫ್ ದ ಫರ್ಮ್ ಇಸ್ ಫಿಕ್ಸ್ಡ್ ಅಟ್ ₹30,000. ಹೊಸದಾಗಿ ಗುಡ್ ವಿಲ್ ಕ್ರಿಯೇಟ್ ಆಗ್ತದೆ, ಓಲ್ಡ್ ಗುಡ್ ವಿಲ್ ಇಲ್ಲ, ಹೊಸ ಗುಡ್ ವಿಲ್ ಬಂತಿಲ್ಲ ಮಾತ್ರ 30,000. Fixed assets are revalued at ₹50,000 and the provision for doubtful debts is raised to ₹2,100 ಅಂತ ಹೇಳ್ತಾ ಇದ್ದಾರೆ. ದಟ್ ಇಸ್ ಫಿಕ್ಸ್ಡ್ ಅಸೆಟ್ಸ್ ಇಲ್ಲಿ ಎಷ್ಟಿದೆ ನೋಡಿ, 45 ಇತ್ತು, 50 ಆಗ್ತದೆ, ಜಾಸ್ತಿ ಆಗ್ತದೆ. ಅಂಡ್ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಇಲ್ಲಿ 1,600 ಇತ್ತು, 2,100 ಮಾಡಿ ಅಂತ, ₹500 ಜಾಸ್ತಿ ಮಾಡಿ ಅಂತ ಹೇಳ್ತಾ ಇದ್ದಾನೆ. And then Pramila bring necessary amount of cash and stock worth ₹2,000 and the debtors ₹3,000 as their share of capital. ಸೊ ನೆಸೆಸರಿ ಕ್ಯಾಶ್ ಎಷ್ಟು ಅಂತ ಗೊತ್ತಿಲ್ಲ, ಬಟ್ ಅದ್ರ ಜೊತೆಗೆ ಡೆಟಾರ್ಸ್ ಮತ್ತೆ ಸ್ಟಾಕ್ ಎಷ್ಟು ತರಬೇಕು ಅಂತ ಹೇಳ್ತಾರೆ. ಸ್ಟಾಕ್ 2,000 ಅಂಡ್ ಡೆಟಾರ್ಸ್ ₹3,000 ತರಬೇಕು ಅಂತ. ಟೋಟಲ್ ಕ್ಯಾಪಿಟಲ್ ಆಫ್ ದ ನ್ಯೂ ಫರ್ಮ್ ಇಸ್ ಫಿಕ್ಸ್ಡ್ ಅಟ್ ₹1,00,000. ಹೊಸ ಕ್ಯಾಪಿಟಲ್ ಎಷ್ಟಾಗುತ್ತೆ ಎಲ್ಲಾರ್ದು ಸೇರಿಸಿ, ದಟ್ ಈಸ್ ಹಳೆ ಪಾರ್ಟ್ನರ್ ಮತ್ತೆ ಹೊಸ ಪಾರ್ಟ್ನರ್ ಪ್ರಮೀಳಾ 3 ಜನ ಸೇರಿಸಿ ₹1,00,000 ಆಗುತ್ತೆ ಅಂತ ಹೇಳ್ತಾರೆ. ಅಂಡ್ ದ ಪಾರ್ಟ್ನರ್ಸ್ ಅಗ್ರಿ ಟು ಪ್ರೊವೈಡ್ ಅ ಕ್ಯಾಪಿಟಲ್ ಇನ್ ದರ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಇದು ಯಾವ ರೇಷಿಯೋಲ್ ಇರಬೇಕು? ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋಲ್ ಇರಬೇಕು ಅಂತ ಹೇಳ್ತಿದ್ದಾರೆ. Sheila and Neela agreed to share the future profit equally. Future profit equal ಆಗಿ ಅವ್ರು ಶೇರ್ ಮಾಡ್ಕೊಳ್ಳೋಕೆ ಒಪ್ಕೊಂಡಿದ್ದಾರೆ. ದಟ್ ಇಸ್ 1:1. Excess and shortage of capital arising out of the adjustment are transferred to their newly opened current account. ಎಕ್ಸಸ್ ಏನಾದ್ರು ಉಳಿದ್ರೆ ಅವ್ರ ಕ್ಯಾಪಿಟಲ್ ಅಕೌಂಟ್, ಅವ್ರ ಶಾರ್ಟೇಜ್ ಏನಾದ್ರು ಉಳ್ಕೊಂಡ್ರೆ ಕರೆಂಟ್ ಅಕೌಂಟ್ ಓಪನ್ ಮಾಡಿ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳ್ತಿದ್ದಾನೆ. ಸೊ ಪ್ರಿಪೇರ್ ದ ನೆಸೆಸರಿ ಲೆಡ್ಜರ್ ಅಕೌಂಟ್ ಟು ದ ಅಬವ್ ಎಫೆಕ್ಟ್ಸ್ ದ ಡ್ರಾಫ್ಟ್ ದ ಬ್ಯಾಲೆನ್ಸ್ ಶೀಟ್ ಆಫ್ ದ ನ್ಯೂ ಫರ್ಮ್ ಅಂತ ಹೇಳ್ತಾನೆ. ಫಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ದಟ್ ಇಸ್ ಕ್ಯಾಲ್ಕುಲೇಷನ್ ಆಫ್ ನ್ಯೂ ಶೇರ್ ಆಫ್ ಶೀಲಾ, ನೀಲಾ ಅಂಡ್ ಪ್ರಮೀಳಾ. ರಿಮೈನಿಂಗ್ ಶೇರ್ಸ್ 100 ಅಲ್ಲಿ ಅವಳಿಗೆ ಪ್ರಮೀಳಿಗೆ 20% ಕೊಟ್ಟರೆ 80% ಉಳಿಯುತ್ತೆ. ಅಲ್ಲಿಗೆ ಅದು 4/5 ಅಂತ ಅರ್ಥ ಮಾಡ್ಬೋದು. 4/5 ಅಂತ ಮಾಡ್ಕೋಬಹುದು, ಅರ್ಥ ಆಗ್ತದೆ. 100 ಅಲ್ಲಿ 20% ಅವಳಿಗೆ ಕೊಟ್ಟಿದ್ವಿ, 80% ಉಳಿದು ಅದನ್ನ 4/5 ಅಂತ ಮಾಡಿದ್ವಿ. ಅಲ್ಲಿಗೆ ಶೀಲಾ ನ್ಯೂ ಶೇರ್ ಇಸ್ 4/5 ಇಂಟು ಹೊಸ ನ್ಯೂ ಫ್ಯೂಚರ್ ಅಲ್ಲಿ ಅವರು ಶೇರ್ಸ್ ನ ಈಕ್ವಲ್ ಆಗಿ ಶೇರ್ ಮಾಡ್ಕೊಳ್ತಾರೆ ಅನ್ನೋದಕ್ಕೆ 1/2 ಅಂತ ಆಯ್ತು. ಅಲ್ಲಿಗೆ 4/5 ಇಂಟು 1/2 ಅಂತ ಮಾಡಿದಾಗ 4/10 ಆಗುತ್ತೆ. ಅದನ್ನ ಇನ್ನ ಸಿಂಪ್ಲಿಫೈ ಮಾಡಿದಾಗ 2/5 ಆಗುತ್ತೆ. ಅದೇ ತರ ನೀಲಾ ನ್ಯೂ ಶೇರ್ ಇಸ್ 4/5 ಇಂಟು 1/2 ದಟ್ ಇಸ್ 4/10 ದಟ್ ಇಸ್ 2/5 ಆಯ್ತು. ಅಲ್ಲಿಗೆ ಪ್ರಮೀಳಾ ನ್ಯೂ ಶೇರ್ ಇಸ್ 1/5 ದಟ್ ಇಸ್ 1/5 ಇರೋದು ಅದನ್ನ ಈಕ್ವಲ್ ಆಗಿ ನಾವು ತಗೊಂಡ್ರೆ ಅಲ್ಲಿಗೆ ಏನಾಗುತ್ತೆ 1/5 ಆಗಿ ಉಳ್ಕೊಳ್ಳುತ್ತೆ. ಅರ್ಥ ಆಗ್ತಾ ಇದೆಯಾ? 2 1s 2 5s ಅಲ್ಲಿಗೆ 1/5. ಸೊ ಏನು ಉಳ್ಕೋತು ಅಂದ್ರೆ 1/5. ಅಲ್ಲಿಗೆ ನ್ಯೂ ರೇಷಿಯೋ ಏನಾಗುತ್ತೆ 2:2:1 ಆಯ್ತು. ಅರ್ಥ ಆಗ್ತಾ ಇದೆಯಾ? ದೆನ್ ನ್ಯೂ ರೇಷಿಯೋ 2:2:1 ಆದ್ರೆ ಅಲ್ಲಿಗೆ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಓಲ್ಡ್ ಪಾರ್ಟ್ನರ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಯಾಕ್ರಿಫೈಸ್ ರೇಷಿಯೋ ಈಕ್ವಲ್ಸ್ ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಸೊ ಅಲ್ಲಿಗೆ ಶೀಲಾ ಸ್ಯಾಕ್ರಿಫೈಸ್ 3/5 ಮೈನಸ್ 2/5 ಅಂತ ಅಂದಾಗ ಲೆಸ್ ಮಾಡಿದಾಗ ಇಲ್ಲಿ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ LCM ತೆಗೆಯೋ ಅವಶ್ಯಕತೆ ಇಲ್ಲ. 3 - 2 ಅಂದ್ರೆ 1 ಆಯ್ತು, 1/5. ಅದೇ ತರ ನೀಲಾ ಸ್ಯಾಕ್ರಿಫೈಸ್ 2/5 ದಟ್ ಇಸ್ ನ್ಯೂ ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ 2/5. 2/5 ಅಂದ್ರೆ 0 ಆಯ್ತು. ಅಲ್ಲಿಗೆ ಸ್ಯಾಕ್ರಿಫೈಸ್ ರೇಷಿಯೋ ಯಾರಿಗೆ ಮಾತ್ರ ಬಂದಿದೆ? ಇಲ್ಲಿ ಶೀಲಂಗ್ ಮಾತ್ರ ಇದೆ. ದಟ್ ಈಸ್ ಸ್ಯಾಕ್ರಿಫೈಸ್ ರೇಷಿಯೋ ಇಸ್ 1:0 ಅಂತಂದ್ರೆ ಎವ್ರಿಥಿಂಗ್ ಶುಡ್ ಬಿ ದಟ್ ಈಸ್ ಗುಡ್ ವಿಲ್ ಶುಡ್ ಬಿ ಟ್ರಾನ್ಸ್ಫರ್ ಟು ದಟ್ ಈಸ್ ಶೀಲಾ ಅಂತ ಆಗುತ್ತೆ. ಸೊ ಇಲ್ಲಿ ಎಂಟ್ರಿ ಫಾರ್ ಗುಡ್ ವಿಲ್ ಪ್ರಮೀಳಾ ಕ್ಯಾಪಿಟಲ್ ಅಕೌಂಟ್. ಸೊ ಅಲ್ಲಿ ಹೊಸದಾಗಿರುವಂತ ಫರ್ಮ್ ಗುಡ್ ವಿಲ್ ದಟ್ ಈಸ್ ಎಷ್ಟು ಅಂತಂದ್ರೆ 30,000. 30,000 ಅಲ್ಲಿ 1/5 ಅಂತಂದ್ರೆ ಪ್ರಮೀಳಾನ್ಗೆ ಎಷ್ಟಾಗುತ್ತೆ? ₹6,000 ಆಗುತ್ತೆ. ಅಂತ 30,000 ಅಲ್ಲಿ 1/5 ಅಂದ್ರೆ ₹6,000. ಆ ₹6,000 ಯಾರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು? ಶೀಲಾ ಕ್ಯಾಪಿಟಲ್ ಅಕೌಂಟ್. ದಟ್ ಇಸ್ 1:0 ರೇಷಿಯೋ 6,000. ನೀಲಾ ಕ್ಯಾಪಿಟಲ್ ಅಕೌಂಟ್ಗೆ ಏನು ಇರೋದಿಲ್ಲ, ನಿಲ್ ಅಂತ ಆಗುತ್ತೆ. ಸೊ ಅಲ್ಲಿಗೆ ಗುಡ್ ವಿಲ್ ಎಷ್ಟು ತರಬೇಕು? ಪ್ರಮೀಳಾ 6,000. ಅದನ್ನ ಫುಲ್ ಎಂಟೈರ್ 6,000 ಯಾರಿಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ? ನಾವು ಶೀಲಾ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಅಂಡ್ ದಟ್ ಅಡ್ಜಸ್ಟ್ಮೆಂಟ್ ಆಫ್ ಕ್ಯಾಪಿಟಲ್, ಯಾಕಂದ್ರೆ ಟೋಟಲ್ ಕ್ಯಾಪಿಟಲ್ ಆಫ್ ದ ಫರ್ಮ್ ಇಸ್ 1,00,000 ಅಂತ ಹೇಳಿದಾನೆ. ನ್ಯೂ ರೇಷಿಯೋ ಪ್ರಕಾರ ಸೆಗ್ರಿಗೇಟ್ ಮಾಡಬೇಕು. 2:2:1 ಪ್ರಕಾರ ಶೀಲಾ ಕ್ಯಾಪಿಟಲ್ 1,00,000 ಇಂಟು 2/5 ಅಂದ್ರೆ 40,000. ಅದೇ ತರ ನೀಲಾ 1,00,000 ಇಂಟು 2/5 ಅಂದ್ರೆ 40,000. ಅಂಡ್ ಪ್ರಮೀಳಾ ಕ್ಯಾಪಿಟಲ್ ಅಂದ್ರೆ 1,00,000 ಇಂಟು 1/5 ಅಂದ್ರೆ 20,000 ಆಯ್ತು. 40,000 40,000 20,000 ದಟ್ ಲೀಡ್ಸ್ ಟು 1,00,000. ಈ ತರ ನ್ಯೂ ಕ್ಯಾಪಿಟಲ್ ನ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಸೊ ಫಾರ್ ದಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಫಸ್ಟ್ RBD ಜಾಸ್ತಿ ಆಗ್ತದೆ ನೋಡಿ. 2,100 ಇದಿದ್ದು 1,600 2,100 ಇನ್ಕ್ರೀಸ್ ಮಾಡಿ ಅಂದ್ರು, ಅಲ್ಲಿಗೆ ₹500 ಜಾಸ್ತಿ ಆಯ್ತು.
ಅದರ ಫಿಕ್ಸ್ಡ್ ಅಸೆಟ್ಸ್ 50,000 ಮೈನಸ್ 45,000 5,000 rupees ಎಕ್ಸ್ಟ್ರಾ ಆಗ್ತದೆ. ಸೊ ಟೋಟಲ್ ಮಾಡಿದಾಗ ನಮಗೆ ಕ್ರೆಡಿಟ್ ಸೈಡ್ 5,000 rupees ಬಂತು. ಅದನ್ನ ಡೆಬಿಟ್ ಸೈಡ್ ಪೋಸ್ಟ್ ಮಾಡಿದಾಗ ಡಿಫರೆನ್ಸ್ ಎಷ್ಟು ಉಳಿತು ಅಂದ್ರೆ 4,500 rupees ಉಳಿತು. ಇದನ್ನ ಓಲ್ಡ್ ಪಾರ್ಟ್ನರ್ಸ್ಗೆ ಓಲ್ಡ್ ರೇಷಿಯೋಲ್ ಸೆಗ್ರಿಗೇಟ್ ಮಾಡಬೇಕು. ದಟ್ ಈಸ್ 3:2 ಅಲ್ಲಿ ಸೆಗ್ರಿಗೇಟ್ ಮಾಡಬೇಕು. 3:2 ಅಲ್ಲಿ ಸೆಗ್ರಿಗೇಟ್ ಮಾಡಿದ್ರೆ ನಿಮಗೆ ಸೊ ಶೀಲಾಗೆ 2,700 ಅಂಡ್ ನೀಲಾಗೆ 1,800 rupees ಆಯ್ತು. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಶೀಲಾ, ನೀಲಾ ಅಂಡ್ ಪ್ರಮೀಳಾ. ಸೊ ಫಸ್ಟ್ ಪ್ರೀ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಮಾಡ್ಕೊಳ್ಳೋಣ. ಶೀಲಾ ಮತ್ತೆ ನೀಲಾದು 40,000 ಮತ್ತೆ 30,000. ದಟ್ ಇಸ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರೋದು, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದೆ 40,000 ಅಂಡ್ 30,000. ಅದೇ ತರ ರಿವ್ಯಾಲ್ಯೂಯೇಷನ್ ಅಕೌಂಟ್ ಇಲ್ಲಿ ಬಂತು ನೋಡಿ, ಇಲ್ಲಿ ಡೆಬಿಟ್ ಬ್ಯಾಲೆನ್ಸ್ ಅದನ್ನ ಕ್ರೆಡಿಟ್ ಸೈಡ್ ಪೋಸ್ಟ್ ಮಾಡಿದೀವಿ. ರಿವ್ಯಾಲ್ಯೂಯೇಷನ್ ಅಕೌಂಟ್ 2,700 1,800. ಅದೇ ತರ ಜನರಲ್ ರಿಸರ್ವ್ ಇತ್ತು, ಅದನ್ನು ಕೂಡ 3:2 ಸೆಗ್ರಿಗೇಟ್ ಮಾಡಿದ್ರೆ 5,000 ನ 3,000 ಫಾರ್ ಶೀಲಾ ಅಂಡ್ 2,000 ಫಾರ್ ನೀಲಾ ಆಯ್ತು. ಅಂಡ್ ದೆನ್ ಪ್ರಮೀಳಾ ಕ್ಯಾಪಿಟಲ್ ಅಕೌಂಟ್. ಅಂಡ್ ದೆನ್ ಸೊ ಇಲ್ಲಿ ಶೀಲಾ ಎಷ್ಟು ಗುಡ್ ವಿಲ್ ತರಬೇಕು ಅಂತ ಕ್ಯಾಲ್ಕುಲೇಷನ್ ಮಾಡಿದ್ವಿ, ಹೌದಾ? ಸೊ ಪ್ರಮೀಳಾ ಎಷ್ಟು ಗುಡ್ ವಿಲ್ ತರಬೇಕು ಅಂತ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಎಷ್ಟು? 6,000 rupees. ಆ 6,000 rupees ಗುಡ್ ವಿಲ್ ನ ನಾವು ಯಾರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ? ಶೀಲನ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಯಾಕಂದ್ರೆ ಎಂಟೈರ್ ಸ್ಯಾಕ್ರಿಫೈಸ್ ಮಾಡಿರೋದು ಯಾರು ಇಲ್ಲಿ? ಶೀಲಾ. ಸ್ಯಾಕ್ರಿಫೈಸ್ ರೇಷಿಯೋ 1:0 ಇರೋದ್ರಿಂದ ಶೀಲನ್ ಮಾತ್ರ. ಅದಕ್ಕೋಸ್ಕರ ಇಲ್ಲಿ ಡೆಬಿಟ್ ಸೈಡ್ ನೋಡಿ ಟು ಶೀಲಾ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದು 6,000 rupees ಗುಡ್ ವಿಲ್ ನ ತೋರಿಸಿದ್ವಿ ಪ್ರಮೀಳಾ ಅಕೌಂಟ್ ಅಲ್ಲಿ. ಅವಳ ಅಕೌಂಟ್ ಪ್ರಮೀಳಾ ಅಕೌಂಟ್ ಇಂದ ಅದನ್ನ ನಾವೇನ್ ಮಾಡಿದೀವಿ? ಡೆಬಿಟ್ ಮಾಡಿದ್ವಿ. ಸೊ ಪ್ರಮೀಳಾ ಅಕೌಂಟ್ ಇಂದ ಡೆಬಿಟ್ ಮಾಡಿರೋದ್ರಿಂದ ಅದನ್ನ ಶೀಲಾ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತಾ ಇದ್ವಿ ಬೈ ಪ್ರಮೀಳಾಸ್ ಕ್ಯಾಪಿಟಲ್ ಅಕೌಂಟ್ 6,000 rupees. ಅಲ್ಲಿಗೆ ಆಯ್ತು. ಇದಾದ್ಮೇಲೆ ಬರ್ತಾ ಇರುವಂತ ಪ್ರಮೀಳಾ ಸ್ಟಾಕ್ ಮತ್ತೆ ಡೆಟಾರ್ಸ್ ನ ತರ್ತಾ ಇದಾರೆ ನೋಡಿ. ಸೊ ಎಷ್ಟು? ಬೈ ಸ್ಟಾಕ್ ಅಕೌಂಟ್ 2,000 ಪ್ರಮೀಳಾ ಅಕೌಂಟ್ ಅಲ್ಲಿ, ಇಟ್ ಇಸ್ ಕ್ರೆಡಿಟ್ ಸೈಡ್, ಅಂಡ್ ಬೈ ಡೆಟಾರ್ಸ್ ಅಕೌಂಟ್ 3,000. ಇದಾಯ್ತು. ಇದಾದ್ಮೇಲೆ ನೆಸೆಸರಿ ಕ್ಯಾಶ್ ನ ತರಬೇಕು ಅಂತ ಹೇಳ್ದು. ಎಷ್ಟು ಕ್ಯಾಶ್ ನ ತರಬೇಕು ಅಂತ ಯಾರ್ದು ಗೊತ್ತಿಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಅದಕ್ಕೆ ಇಲ್ಲಿ 2 ಲೈನ್ ಸ್ಪೇಸ್ ಬಿಟ್ಕೊಂಡು, ಈ ಕಡೆನೂ ಕೂಡ 1 ಲೈನ್ ಸ್ಪೇಸ್ ಬಿಟ್ಕೊಂಡು ಫರ್ಮ್ದು ಕ್ಯಾಪಿಟಲ್ ಎಷ್ಟು ಉಳಿಬೇಕು ಅಂತ ಹೇಳಿದ್ರು, 1 lakh ಅಂತ. ಸೊ ಅದನ್ನ ಸೆಗ್ರಿಗೇಷನ್ ಮಾಡಿದ್ವಿ. ಶೀಲಾಗೆ 40,000, ನೀಲಾಗೆ 40,000 ಅಂಡ್ ಪ್ರಮೀಳಾಗೆ 20,000. ಅದನ್ನ ಎಂಟ್ರಿ ಮಾಡ್ಬಿಡೋಣ. ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ 40,000 ಅಂಡ್ 20,000. ಈಗ ಟೋಟಲ್ ಮಾಡ್ಕೊಂಡು ಹೋಗ್ಬೇಕು. ಫಸ್ಟ್ ಶೀಲಂದು ಟೋಟಲ್ ಮಾಡೋಣ. ಶೀಲಂದು ಟೋಟಲ್ ಮಾಡಿದಾಗ ನಮಗೆ ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ, 51,700. ಅದನ್ನ ಡೆಬಿಟ್ ಸೈಡ್ ಪೋಸ್ಟ್ ಮಾಡಿದಾಗ 51,700 ಉಳಿಯುತ್ತೆ. ರಿಮೈನಿಂಗ್ ಇಲ್ಲಿ 40,000 ಅನ್ನು ನೆಕ್ಸ್ಟ್ ಕ್ಯಾರಿ ಮಾಡಿದ್ಮೇಲೆ ರಿಮೈನಿಂಗ್ ಅವಳ ಅಕೌಂಟ್ ಅಲ್ಲಿ ಎಷ್ಟು ಉಳಿತು ಅಂದ್ರೆ 11,700 rupees ಉಳಿತು. ಸೊ ಅದನ್ನ ಅಡ್ಜಸ್ಟ್ಮೆಂಟ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿರೋದ್ರಿಂದ ಫಸ್ಟ್ ಹಾಕೊಂಡಿದೀವಿ ಇಲ್ಲಿ ಟು ಕರೆಂಟ್ ಅಕೌಂಟ್ 11,700. ಸೊ ಅದನ್ನ ಏನೇ ಎಕ್ಸಸ್ ಅಥವಾ ಶಾರ್ಟೇಜ್ ಉಳಿದ್ರೆ ಇಲ್ಲಿ ಯಾವ ಅಕೌಂಟ್ ಸೆಂಡ್ ಮಾಡಬೇಕು ಅಂತಿದ್ರು ಓಲ್ಡ್ ಪಾರ್ಟ್ನರ್ಸ್ ನ ದೇರ್ ಕರೆಂಟ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಅಂತ. ಇಲ್ಲಿ ಇವಳದು ಎಕ್ಸಸ್ ಇದೆ ಶೀಲಂದು 11,700 ಟು ಕರೆಂಟ್ ಅಕೌಂಟ್ ಆಯ್ತು. ಅದೇ ತರ ನೀಲಿಂದ ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಗೆ ಡೆಬಿಟ್ ಸೈಡ್ ಜಾಸ್ತಿ ಬರುತ್ತೆ, ಇಟ್ ಇಸ್ 40,000 ಬರುತ್ತೆ. ಅದನ್ನ ಕ್ರೆಡಿಟ್ ಸೈಡ್ ಪೋಸ್ಟ್ ಮಾಡಿದಾಗ ಡಿಫರೆನ್ಸ್ ಎಷ್ಟಾಗ್ತು ಅಂದ್ರೆ 6,200 rupees ಆಯ್ತು. ದಟ್ ಈಸ್ ಶಾರ್ಟೇಜ್ ಆಯ್ತು. ಸೊ ಓಲ್ಡ್ ಪಾರ್ಟ್ನರ್ಸ್ ಎಕ್ಸೆಸ್ ಅಥವಾ ಶಾರ್ಟೇಜ್ ಬಂದ್ರೆ ಎರಡನ್ನೂ ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರು ಕರೆಂಟ್ ಅಕೌಂಟ್ಗೆ. ಅದಕ್ಕೆ ಬೈ ಕರೆಂಟ್ ಅಕೌಂಟ್ ನೀಲಾದಲ್ಲಿ 6,200 ಆಯ್ತು. ಅದೇ ತರ ನಾವು ಪ್ರಮೀಳಾ ಅಕೌಂಟ್ ನ ಟೋಟಲ್ ಮಾಡಿದಾಗ ಡೆಬಿಟ್ ಸೈಡ್ ಜಾಸ್ತಿ ಬರುತ್ತೆ 26,000, ಪೋಸ್ಟ್ ಟುವರ್ಡ್ಸ್ ಕ್ರೆಡಿಟ್ ಸೈಡ್ 26,000. ಅದರಿಂದ ಸ್ಟಾಕ್ ಮತ್ತೆ ಡೆಟಾಸ್ ನ ಲೆಸ್ ಮಾಡಿದಾಗ ರಿಮೈನಿಂಗ್ ಎಷ್ಟು ಅಂದ್ರೆ 21,000. ಈ 21,000 ನಾವು ಕ್ಯಾಶ್ ಮುಖಾಂತರ ತರಬೇಕು ಅಂತ ಹೇಳಿದ್ರಲ್ಲ, ನೆಸೆಸರಿ ಕ್ಯಾಶ್ ಅಂತ. ಅಲ್ಲಿಗೆ 21,000 rupees ಕ್ಯಾಶ್ ಆಯ್ತು. ಸೊ ಅಲ್ಲಿಗೆ ಬ್ಯಾಲೆನ್ಸ್ ಎಷ್ಟು ಬರ್ಕೋಬೇಕು ಒಬ್ಬೊಬ್ಬರ ಅಕೌಂಟ್ ಅಲ್ಲೂ 40,000 ಅಂಡ್ 20,000. ಗೋಯಿಂಗ್ ಟು ದ ಕ್ಯಾಶ್ ಅಕೌಂಟ್ ಕ್ಯಾಲ್ಕುಲೇಷನ್ ಮಾಡೋಣ. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿರೋದು ಪ್ರಾಬ್ಲಮ್ ಅಲ್ಲಿ 800 ಇತ್ತು. ಅದರಿಂದ ಪ್ರಮೀಳಾ ಎಷ್ಟು ಕ್ಯಾಪಿಟಲ್ ತರ್ತಾ ಇದ್ದಾರೆ 21,000. ಅಲ್ಲಿಗೆ 21,800 ಆಯ್ತು. ಪೋಸ್ಟ್ ಟುವರ್ಡ್ಸ್ ಕ್ರೆಡಿಟ್ ಸೈಡ್ 21,800. ಬ್ಯಾಲೆನ್ಸ್ ಎಷ್ಟು ಉಳಿಯುತ್ತೆ ಕ್ಯಾಶ್ ಅಕೌಂಟ್ ಅಲ್ಲಿ 21,800 rupees ಉಳಿತಾ ಇದೆ. ಗೋಯಿಂಗ್ ಟು ದ ಬ್ಯಾಲೆನ್ಸ್ ಶೀಟ್ ಆಫ್ ಶೀಲಾ, ನೀಲಾ ಅಂಡ್ ಪ್ರಮೀಳಾ ಆಸ್ ಆನ್ 1/1/2018. ಸೊ ದಟ್ ಈಸ್ ಫಸ್ಟ್ ಲೈಬಿಲಿಟೀಸ್ ನ ಎಂಟ್ರಿ ಮಾಡೋಣ. ಕ್ರೆಡಿಟರ್ಸ್ 20,000, ಬ್ಯಾಂಕ್ ಓವರ್ ಡ್ರಾಫ್ಟ್ ಆಸ್ ಇಟ್ ಇಸ್ 6,000, ಕ್ಯಾಪಿಟಲ್ ಅಕೌಂಟ್ ಶೀಲಾ 40,000, ನೀಲಾ 40,000, ಪ್ರಮೀಳಾ 20,000. ಅಂಡ್ ಕರೆಂಟ್ ಅಕೌಂಟ್ ಇಯರ್ ದಟ್ ಶೀಲಾ ಡೆಬಿಟ್ ಬ್ಯಾಲೆನ್ಸ್ ಉಳಿದಿರೋದ್ರಿಂದ ಲೈಬಿಲಿಟಿ ತೋರಿಸಬೇಕು. ಕರೆಂಟ್ ಅಕೌಂಟ್ ಶೀಲಾ 11,700. ಅದೇ ತರ ಅಸೆಟ್ಸ್ ಫಿಕ್ಸ್ಡ್ ಅಸೆಟ್ಸ್ 45 ಪ್ಲಸ್ 5,000 ಇನ್ಕ್ರೀಸ್ ಮಾಡಿದ್ರಲ್ಲ ಅದು 50,000. ಸ್ಟಾಕ್ 30,200 ಇತ್ತು, ಮೈನಸ್ 2,000 ಅಂತಂದಾಗ 32,200 ಆಗ್ತಾ ಇದೆ. ಅಂಡ್ ಡೆಟಾರ್ಸ್ 26,600 ಇತ್ತು ಪ್ಲಸ್ 3,000. ಇಲ್ಲಿ ಸ್ಟಾಕ್ ಯಾವ್ದು, ಇಲ್ಲಿ ಸ್ಟಾಕ್ ಪ್ಲಸ್ ಆಗ್ತಾ ಇರೋದು ಯಾವ್ದು ಗೊತ್ತಾ? 2,000 rupees ಪ್ರಮೀಳಾ ತರ್ತಾ ಇದ್ರ ಅದು 30,200 ಪ್ಲಸ್ 2,000 32,200 ಆಯ್ತು. ಅದೇ ತರ ಡೆಟಾರ್ಸ್ 26,600 ಇತ್ತು ಪ್ಲಸ್ ಅದಕ್ಕೆ ಪ್ರಮೀಳಾ ತರ್ತಾ ಇರುವಂತ ಡೆಟಾರ್ಸ್ 3,000 ಆಡ್ ಮಾಡಿದಾಗ ನಮಗೆ 29,600 ಆಗುತ್ತೆ. 29,600 ರಿಂದ RBD 2,100 ನ ಲೆಸ್ ಮಾಡಿದಾಗ 27,500 ಆಯ್ತು. ಅದೇ ತರ ಕ್ಯಾಶ್ ಕ್ಯಾಲ್ಕುಲೇಟ್ ಮಾಡಿದ್ವಿ 21,800. ಅಂಡ್ ಕರೆಂಟ್ ಅಕೌಂಟ್ ಇಲ್ಲಿ
ದಟ್ ಈಸ್ ನೀಲಂದು ಕ್ರೆಡಿಟ್ ಬ್ಯಾಲೆನ್ಸ್ ಇರೋದ್ರಿಂದ ಕರೆಂಟ್ ಅಕೌಂಟ್ ಅಲ್ಲಿ 6200 ಅಸೆಟ್ಸ್ ಅಂತ ತೋರಿಸಬೇಕು. ಸೊ ಟೋಟಲ್ ಮಾಡಿದಾಗ ನಮಗೆ 1,37,700 ರೂಪೀಸ್ ಬರುತ್ತೆ. ಓಕೆನಾ? ಓಕೆ, ಥ್ಯಾಂಕ್ ಯು.